ಓಂ ನಮೋ ವಿಶ್ವಕರ್ಮಣೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಒಂದು ರಾಜ್ಯದಲ್ಲಿ ವಿಶ್ವಕರ್ಮರಿಗಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ KP ನಂಜುಂಡಿಯವರು ಇತ್ತೀಚಿನ ದಿನಮಾನಗಳಲ್ಲಿ ಅವರು ಮತ್ತೆ ಸಂಘಟನೆಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಪ್ರತಿನಿತ್ಯವೂ ಕೂಡ ಸಮಾಜಕ್ಕಾಗಿ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು, ಸಂಘಟನೆಗೆ ಒತ್ತು ಕೊಡ್ತಕ್ಕಂಥದ್ದು ನೋಡ್ತಾ ಇದ್ರೆ ಈ ಹಿಂದೆ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಡಿಸಿದ್ದಾರೆ ಅವರು. ಬರೋ ದಿನಗಳಲ್ಲಿಯೂ ಕೂಡ ನಮ್ಮ ಸಮಾಜಕ್ಕೆ ಒಂದಿಷ್ಟು ಒಳ್ಳೆಯದಾಗೋದದ ಅಂತ ಅನ್ನಿಸ್ತು ಇದನ್ನೆಲ್ಲ ನೋಡಿದರೆ. ಸಂಘಟನೆಗೆ ಇವತ್ತು ಮತ್ತೊಂದು ರೂಪವನ್ನು ಪಡ್ಕೊಂಡದಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯದಲ್ಲಿ 25 ವರ್ಷಗಳಿಂದ ನಿರಂತರವಾಗಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಈ ಸಂಘಟನೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅನೇಕ ಜನ ಪೂಜ್ಯರು ಮತ್ತೆ ವಾಪಸ್ 7 ವರ್ಷಗಳ ಬಳಿಕ ಸಂಘಟನೆಗೆ ಮರಳಿ ಬಂದಿರತಕ್ಕಂಥದ್ದು. ನಂಜುಂಡಿಯವರ ಮನೆಗೆ ಹೋಗಿ ಸಮಾಜವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ, ಸಮಾಜವನ್ನು ಸಂಘಟಿಸುವ ನಿಟ್ಟಿನಲ್ಲಿ, ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳ ವಿಷಯವಾಗಿ ಅಧ್ಯಕ್ಷರಿಗೆ ಭೇಟಿ ಮಾಡಿ, ನೀವು ಮುಂದಾದರೆ ಮಾತ್ರ ಈ ಸಮಾಜ ಬೆಳಿಲಿಕ್ಕೆ ಸಾಧ್ಯ ಅದ, ನಮಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗ್ಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪೂಜ್ಯರು, ನಮ್ಮ ಸಮಾಜದ ಯತಿಗಳು, ಹಿರಿಯ ಎಲ್ಲ ಪೂಜ್ಯರು ಹೋಗಿ ಅವರಿಗೆ ಆಶೀರ್ವದಿಸಿ ಬಂದಿದ್ದಾರೆ. ಆ ಆಶೀರ್ವಾದದ ಶಕ್ತಿ ಹೆಚ್ಚಾಗಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾನು ಅಧ್ಯಕ್ಷರಿಗೆ ಈ ಮುಖೇನ ಅವರು ಅನೇಕ ವಿಡಿಯೋಗಳಲ್ಲಿ ಒಂದು ಮಾತನ್ನು ಹೇಳ್ತಿರ್ತಾರೆ, ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ಅನೇಕ ಜನ ನನ್ನ ಜೊತೆಗೆ ನಮ್ಮವರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ. ಇವತ್ತು ಅವರೆಲ್ಲ ಅನೇಕ ಜನ ಅದರಲ್ಲಿ ಹಿರಿಯರಿದ್ದಾರೆ. ಅಂದರೆ ಇಲ್ಲಿ ಹೇಳುವ ಮಾತಿನ ಅರ್ಥ ತಾತ್ಪರ್ಯ ನನಗನ್ಸಿದ್ದು ಅಂತಂದರೆ, ಯುವಕರು ಹೊರಗೆ ಬರಲಿ ಅಂತಕ್ಕಂಥ ಮಾತನ್ನು ಆಡಿದರು. ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ವಾಪಸ್ ನಾನು ಒಂದು ವಿಡಿಯೋ ಮಾಡಿಬಿಡಬೇಕು ಅಂತ ಅನ್ನಿಸ್ತು. ಸರ್ ಅವರು ಈ ನಮ್ಮ ಒಂದು ಮಠಾಧಿಪತಿಗಳ ಒಂದು ಪೀಠಾಧಿಪತಿಗಳ ಒಂದು ಸಂಘಟನೆ ವೇದಿಕೆಯನ್ನು ಗುಲ್ಬರ್ಗದಲ್ಲಿ ಉದ್ಘಾಟನೆ ಮಾಡಿದರು. ಆ ಉದ್ದೇಶನೇ ಒಂದಿಷ್ಟು ಸಂಘಟನೆಯ ಮುಖಾಂತರನೇ ಸಮಾಜಕ್ಕೆ ಸವಲತ್ತುಗಳು ಸಿಗ್ಲಿಕ್ಕೆ ಸಾಧ್ಯ ಅದನ್ನು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಅಂದರೆ ನನಗನ್ಸಿದ್ದೇನಪ್ಪ ಅಂತಂದರೆ, ನಿಜವಾಗಿಯೂ ಕೂಡ ಯುವಕರ ಪಾತ್ರ ಸಮಾಜದಲ್ಲಿ ಭಾಳಷ್ಟು ಅದ. ಹಿರಿಯರ ಮಾರ್ಗದರ್ಶನ ಭಾಳ ಅವಶ್ಯ ಅದ. ಆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಮಾಜ ಕಟ್ಟುವಂಥ ವಿಚಾರವನ್ನು ಇವತ್ತು ನಮ್ಮ ಸಮಾಜದ ಎಲ್ಲ ಯುವಕರು ಮಾಡಬೇಕು. ಹೀಗಾಗಿ ನಾನು ಈ ವಿಡಿಯೋ ಮುಖಾಂತರ ರಾಜ್ಯದ ನಮ್ಮ ಹಿರಿಯ ಮುಖಂಡರುಗಳಿಗೆ ಆಯಿತು ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಅಧ್ಯಕ್ಷರ ಕನಸು ಕಂಡ ಹಾಗೆ ಬೂತ್ ಮಟ್ಟದಲ್ಲಿ, ಹೋಬಳಿ ಮಟ್ಟಗಳಲ್ಲಿ, ತಾಲೂಕಾ ಮಟ್ಟದಲ್ಲಿ 4-5 ಜನ ಸೇರಿ ನಾವು ಅಧ್ಯಕ್ಷರಿಗಾಗಿ ಕೆಲಸ ಮಾಡ್ತೀವಿ ಅಂಥೇಳಿ ಅನಿಸಿ ಒಂದು ಫೋಟೋ ಮಾಡಿ ನೀವು ಅದನ್ನು ಅಧ್ಯಕ್ಷರಿಗೆ ಪರ್ಸ್ನಲ್ ನಂಬರ್ ಕಳಿಸಿದ್ರೂ ನಡೀತದೆ. ಅಥವಾ ನಾವು ಈಗಾಗಲೇ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಒಂದು ಟೆಲಿಗ್ರಾಮ್ ಆ್ಯಪ್ ಇರೋದರಿಂದ ಆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಕೂಡ ನಾವು ಈ ಸಂಘಟನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗ್ತೀವಿ ರೀ. ನಾವು ಜಿಲ್ಲೆಯಲ್ಲಿ ನಾವು ತೊಗೊಂಡು ಹೋಗ್ತೀವಿ, ತಾಲೂಕಲ್ಲಿ ತೊಗೊಂಡು ಹೋಗ್ತೀವಿ ಅಂತಂದಾಗ ನಿಮಗೆ ಅಲ್ಲಿರ್ತಕ್ಕಂಥ ನಮ್ಮ ಹಿರಿಯರು, ಸಮಾಜದ ಸಂಘಟನೆ ಮಾಡಿರ್ತಕ್ಕಂಥವ್ರು ನಿಮ್ಮ ಜೊತೆಗೆ ಬಂದು ಮಾತನಾಡಿ ನಿಮ್ಮನ್ನು ಕೂಡಿಸ್ಕೊಂಡು ನಿಮಗೆ ಯಾವೆಲ್ಲ ಪದಾಧಿಕಾರಿಗಳು ಮಾಡಬಹುದು, ನೀವು ಯಾವ ರೀತಿ ಸಂಘಟನೆ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ಅವ್ರು ಮಾಡ್ತಾರೆ. ಅದು ಅಧ್ಯಕ್ಷರ ಜೊತೆಗೆ ಬಂದು ಚರ್ಚೆ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ನಾನು ಈ ನಿಟ್ಟಿನಲ್ಲಿ ಕೇಳ್ಕೊಳ್ಳೋದು ಸರ್, ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೇಳ್ಕೊಳ್ಳೋದಿಷ್ಟೇ, ಸರ್ ತಾವು ಆದಷ್ಟು ಜಲ್ದಿ ರಾಜ್ಯದಲ್ಲಿ
ಒಂದು ಯುವಕರ ಸಮಾವೇಶವನ್ನು, ಆ ಯುವಕರ ಸಮಾವೇಶ ಅಂತಂದ್ರೆ ಅಲ್ಲಿ ಬರೀ ಯುವಕರು ಅಂತಲ್ಲ, ಯುವತಿಯರು ಕೂಡ, ನಮ್ಮ ಸಮಾಜದ ಯುವತಿಯರು, ಯುವಕರು, ಆಮೇಲೆ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು, ಹಿರಿಯರೆಲ್ಲರನ್ನು ತೆಗೆದುಕೊಂಡು ಒಂದು ಯುವಕರದೇ ಅಂತ ಒಂದು ಸಮಾವೇಶವನ್ನು ತಾವು ಮಾಡಬೇಕಾಗಿ ನಾನೊಂದು ಈ ಮುಖೇನ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಬರೋ ದಿನಗಳಲ್ಲಿ ಒಂದು ಯುವಕರ ದೊಡ್ಡ ಸಮಾವೇಶ ರಾಜ್ಯದಲ್ಲಿ ಆಗಲಿ ಅಂತಕ್ಕಂಥದ್ದು. ಆಮೇಲೆ ರಾಜ್ಯಾಧ್ಯಕ್ಷರು ಮಠಾಧಿಪತಿಗಳ ಜೊತೆಗೆ ಒಂದು ಮೊನ್ನೆ ರಾಜ್ಯಾಧ್ಯಕ್ಷರ ಮನೆಗಳಿಗೆ ಹೋಗಿ ಬಂದ ನಂತರದಲ್ಲಿ ನಮ್ಮ ಸಿಂದಗಿಯ ಪೂಜ್ಯರಾಗಿರ್ತಕ್ಕಂಥ ರಾಮಚಂದ್ರ ಮಹಾಸ್ವಾಮೀಜಿಯವರ ಒಂದು ಅಫಜಲಪುರದಲ್ಲಿ ಕಾರ್ಯಕ್ರಮ ತಾವು ಬರಬೇಕು ಅಂತ ಕೇಳ್ಕೊಂಡಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ, ಗುಲ್ಬರ್ಗ ಜಿಲ್ಲೆಗೆ ಡಿಸೆಂಬರ್ 7ರಂದು ಅವರು ಆ ಕಾರ್ಯಕ್ರಮಕ್ಕೆ ಬರುವುದರಿಂದ ಸಮಾಜದ ಎಲ್ಲ ಮುಖಂಡರುಗಳು ನಾವೆಲ್ಲರೂ ಅಲ್ಲಿ ಕಾರ್ಯಕ್ರಮದಲ್ಲಂತೂ ಭಾಗವಹಿಸ್ತಾ ಇದ್ದೀವಿ. ಜೊತೆಗೆ ಸಂಘಟನೆಗೆ ನಮ್ಮ ಗುಲ್ಬರ್ಗ, ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ಇವತ್ತು ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಒಟ್ಟಾರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಂಘಟನೆಗಳಿದಾವೆ ಅಲ್ಲೆಲ್ಲೂ ಕೂಡ ವಾಪಸ್ ಮತ್ತೊಂದು ಸ್ವಲ್ಪ ಚಿಗುರೊಡಿತಕ್ಕಂಥದ್ದು, ಯುವಕರು ಹೊರಗೆ ಬರತಕ್ಕಂಥದ್ದು, ಸಂಘಟನೆಗಳ ಜೊತೆಗೆ ಇನ್ನಷ್ಟು ಜನ ಹೆಚ್ಚಿನ ಪದಾಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದನ್ನು ಇವತ್ತು ಮಠಾಧಿಪತಿಗಳ ಮತ್ತು ಪೀಠಾಧಿಪತಿಗಳ ಅಖಿಲ ಕರ್ನಾಟಕ ವಿಶ್ವಕರ್ಮ ಸ್ವಾಮೀಜಿಗಳ ಏನು ನಮ್ಮ ಸಂಘಟನಾ ವೇದಿಕೆಯ ಅಧ್ಯಕ್ಷನಾಗಿ ನಾನು ಇವತ್ತು ಈ ಒಂದು ವಿಡಿಯೋ ಮಾಡೋ ಮುಖಾಂತರ ಸಮಾಜ ಬಾಂಧವರಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.